ಹಾವೇರಿಯ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಸಂತ್ರಸ್ತೆ ಆರೋಪಿತರನ್ನ ಗುರುತಿಸುವುದಕ್ಕೆ ವಿಫಲವಾದ ಹಿನ್ನೆಲೆಯಲ್ಲಿ ಜಾಮೀನು ಮಂಜೂರಾಗಿದೆ. 7 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್. ಯಾರು ಸಂತ್ರಸ್ತೆ ಇದ್ದಾರೋ ಅವರು ಆರೋಪಿತರನ್ನ ಗುರುತು ಹಿಡಿಯೋದರಲ್ಲಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಈ 7 ಜನರಿಗೂ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹಾವೇರಿಯ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಏನಾಗಿತ್ತಲ್ಲ, ಆ ಒಂದು ಪ್ರಕರಣಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. 7 ಜನ ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. 7 ಜನರಿಗೂ ಕೂಡ ಜಾಮೀನು ಮಂಜೂರಾಗಿರುವಂಥದ್ದು. ಸಂತ್ರಸ್ತೆ ಯಾರಿದ್ದಾರೋ ಅವರು ಗುರ್ತು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಯಾರು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಆಕೆಗೆ. ಸೊ ಹಾಗಾಗಿ ಇವರೇನಾ ಆರೋಪಿಗಳು ಅನ್ನೋದು ಆಕೆಗೆ ಕನ್ಫ್ಯೂಷನ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಯಾರು ಏನು ಅನ್ನೋದು ಕೂಡ ಸಂತ್ರಸ್ತೆ ಗೊತ್ತಾಗ್ತಾ ಇಲ್ಲ. ಇವರೇನಾ ಈ 7 ಜನರು ಭಾಗಿಯಾಗಿದ್ರಾ, ಯಾರು ಆ ಸಂದರ್ಭದಲ್ಲಿ ಆಕೆಯ ಪರಿಸ್ಥಿತಿ ನಿಜಕ್ಕೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗಿರುತ್ತೆ. ಬಟ್ ಆದರೆ ಯಾರು ಯಾವ ಆರೋಪಿಗಳು ನನ್ನ ಮೇಲೆ ಈ ರೀತಿಯಾಗಿ ಮೃಗೀಯವಾಗಿ ವರ್ತಿಸಿದ್ರು ಅನ್ನೋದನ್ನ ಕಂಡುಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಜಾಮೀನು ಮಂಜೂರು ಮಾಡಿದೆ. ಕಳೆದ ಜನವರಿ 8ರಂದು 2024 ಹಾನಗಲ್ ಬಳಿ ಶಿರ್ಸಿ ಮೂಲದ ಮುಸ್ಲಿಂ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿತ್ತು. ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಜನವರಿ 8, 2024ರಂದು ಗ್ಯಾಂಗ್ ರೇಪ್ ದೂರನ್ನ ಕೊಟ್ಟಿದ್ರು ಸಂತ್ರಸ್ತೆ. ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ 19 ಆರೋಪಿಗಳು 12 ಆರೋಪಿಗಳು 10 ತಿಂಗಳ ಹಿಂದೆಯೇ ಜಾಮೀನನ್ನ ಪಡೆದುಕೊಂಡಿದ್ರು. ಹಲವು ಬಾರಿ ಪ್ರಮುಖ ಆರೋಪಿಗಳ ಜಾಮೀನು ಅರ್ಜಿಯನ್ನ ತಿರಸ್ಕಾರವನ್ನ ಮಾಡಲಾಗಿತ್ತು. ಕೋರ್ಟ್ ತಿರಸ್ಕಾರವನ್ನ ಕೂಡ ಮಾಡಿತ್ತು. ಮ್ಯಾಜಿಸ್ಟ್ರೇಟ್ ಮುಂದೆ ಆರೋಪಿಗಳನ್ನ ಗುರುತಿಸದ ಹಿನ್ನೆಲೆಯಲ್ಲಿ ಉಳಿದ 7 ಆರೋಪಿಗಳಿಗೂ ಜಾಮೀನನ್ನ ನೀಡಿದೆ ಕೋರ್ಟ್. ಹಾವೇರಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 19 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಆ ಸಂದರ್ಭದಲ್ಲಿ. ಬಟ್ ಆದರೆ ಈ ಹಿಂದೆನೇ ಒಂದಷ್ಟು ಜನರಿಗೆ 10 ತಿಂಗಳ ಹಿಂದೆಯೇ 12 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಬಟ್ ಆದರೆ ಪ್ರಮುಖ ಅಂದರೆ 7 ಆರೋಪಿಗಳು ಏನಿದ್ರು ಅವರಿಗೆ ಶಿಕ್ಷೆಯನ್ನು ಮುಂದುವರಿಸಲಾಗಿತ್ತು. ಬಟ್ ಆದರೆ ಸಂತ್ರಸ್ತೆ ಗುರುತು ಹಿಡಿಯದ ಹಿನ್ನೆಲೆಯಲ್ಲಿ ಇದೀಗ ಆ 7 ಆರೋಪಿಗಳಿಗೂ ಜಾಮೀನನ್ನು ಕೋರ್ಟ್ ಕೊಟ್ಟಿರುವಂಥದ್ದು. 19 ಆರೋಪಿಗಳನ್ನು ಹಾನಗಲ್ ಪೊಲೀಸರು ಬಂಧಿಸಿದ್ರು. ಅತ್ಯಾಚಾರ ಎಸಗಿದ 7 ಪ್ರಮುಖ ಆರೋಪಿಗಳು ಸೇರಿ ಒಟ್ಟು 19 ಮಂದಿಯ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿತ್ತು. ಜೊತೆಗೆ ವಿಚಾರಣೆ ವೇಳೆ 7 ಪ್ರಮುಖ ಆರೋಪಿಗಳನ್ನ ಸಂತ್ರಸ್ತೆ ಗುರುತಿಸಿದ್ರು. ಬಟ್ ಆದರೆ ಕೋರ್ಟ್ನ ಮುಂದೆ ಏನಾಯಿತು, ಯಾಕೆ ಗುರುತು ಹಿಡಲಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾನಗಲ್ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಪೂರ್ಣಗೊಳಿಸಿದ್ರು. ಆದರೆ FSL ವರದಿ ಹಾಗೂ DNA ವರದಿಗಳಿಗಾಗಿ ಕಾಯ್ತಾ ಇದ್ರು. ಮತ್ತೆ ಆ ಎಲ್ಲ ವರದಿಯೂ ಕೂಡ ಬಂದಿದೆ. ಬಟ್ ಆದರೆ ಸಂತ್ರಸ್ತೆ ಗುರುತು ಹಿಡಬೇಕಾಗತ್ತೆ. ಆಕೆ ಯಾರನ್ನ ತೋರಿಸ್ತಾಳೋ ಆತನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗತ್ತೆ. ಮತ್ತು ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಲಾಗತ್ತೆ. ಬಟ್ ಆದರೆ ಆಕೆ ಗುರುತು ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ.